Hello all, this is Dr. Jyoti KB, Assistant Professor, Government First Grade College Kubi. This is the session 2 of your topic job application. In the session number 1, I explained that job application contains two parts, two sections. The first one is the cover letter. The second one is the CV, otherwise called as resume. ಸೊ ನಾನು ನಿಮಗೆ ಜಾಬ್ ಅಪ್ಲಿಕೇಶನ್ ಪಾರ್ಟ್ನಲ್ಲಿ ಮೊದಲನೆಯ ಸೆಕ್ಷನಲ್ಲಿ ಹೇಳಿದ್ದೆ ಕೆಲಸಕ್ಕೆ ಅರ್ಜಿ ಹಾಕುವಾಗ ಎರಡು ಭಾಗ ಇರುತ್ತೆ ಅಂತ. ಮೊದಲನೆಯದು ಕವರ್ ಲೆಟರ್, ಎರಡನೆಯದು ಸಿ ವಿ ಅಥವಾ ರೆಸ್ಯೂಮೆ ಅಂತ ಕೂಡ ನಾವು ಕರೀತಾ ಇದ್ದೀವಿ. ಸೊ ಈಗ ಈ ಸೆಕ್ಷನಲ್ಲಿ ಇಡೀ ಸೆಕ್ಷನಲ್ಲಿ ನಾನು ಕವರ್ ಲೆಟರ್ ಫಾರ್ಮ್ಯಾಟ್ ಏನು, ಯಾವ್ಯಾವ ಗೈಡ್ಲೈನ್ಸ್ ಫಾಲೋ ಮಾಡ್ಕೋಬೇಕು, ಯಾವ್ಯಾವ ಸೆಕ್ಷನ್ಸ್ ಇರುತ್ತೆ ಕವರ್ ಲೆಟರಲ್ಲಿ, ಮತ್ತು ಅದನ್ನು ಯಾವ ರೀತಿ ನೀವು ಬರಿಬೇಕು, ಬಾಡಿ ಆಫ್ ದ ಲೆಟರಲ್ಲಿ ಫಸ್ಟ್ ಸೆಂಟೆನ್ಸ್ ಹೇಗಿರಬೇಕು, ಸೆಕೆಂಡ್ ಹೇಗಿರಬೇಕು, ಥರ್ಡ್ ಹೇಗಿರಬೇಕು ಅಂತೆಲ್ಲ ವಿವರಿಸಿದ್ದೀನಿ. ಈ ಸೆಕ್ಷನಲ್ಲಿ ನಾನು ನಿಮಗೆ ಸಿ ವಿ ಅಥವಾ ರೆಸ್ಯೂಮೆಯನ್ನು ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಸೊ ನನಗೆ ಈಗಾಗಲೇ ಗೊತ್ತಿರುವ ರೀತಿಯಲ್ಲಿ ಎಕ್ಸಾಮಲ್ಲಿ ನಿಮಗೆ ಒಂದು ಕೆಲಸಕ್ಕೆ ಅರ್ಜಿ ಹಾಕಿ ಅಂತ ಪ್ರಶ್ನೆ ಬರುತ್ತೆ. ಅದರಲ್ಲಿ ಕರಿಕ್ಯುಲಮ್ ವೈಟೆ ಅಥವಾ ರೆಸ್ಯೂಮೆ ಒಂದು ಪಾರ್ಟ್ ಬಿ ಅಂತ ಕೊಡ್ತಾರೆ, ಏನಲ್ಲಿ ಕವರ್ ಲೆಟರ್ ಬರೀರಿ ಅಂತ ಕೊಡ್ತಾರೆ. ಸೊ ಎ ಬಿ ಎರಡರಿಂದ ನಿಮಗೆ 10 ಮಾರ್ಕು ನಿಗದಿಯಾಗಿರುತ್ತೆ. ಸೊ ಎರಡನ್ನೂ ಕೂಡ ಬರಿಬೇಕು. ಕವರ್ ಲೆಟರ್ ಹೇಗೆ ಬರಿಬೇಕು ಅಂತ ನಾನು ಸೆಕ್ಷನ್ 1 ಅಥವಾ ಸೆಷನ್ 1ನಲ್ಲಿ ವಿವರಿಸಿದ್ದೀನಿ. ಈಗ ಸೆಷನ್ 2ನಲ್ಲಿ ನಿಮಗೆ ರೆಸ್ಯೂಮೆ ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತಾ ಇರ್ತೀನಿ. ಸೊ ನಿಮ್ಗಾಗಲೇ ಹೇಳಿದ ಹಾಗೆ ಲೆಟರ್ಸ್ ಆರ್ an important means of communication. Now, letters are written for various purposes: personal matters, personal letters, and also business letters. So letters are of different kinds. ಸೊ ನೀವು ಲೆಟರ್ಸ್ಗಳನ್ನು ಬೇರೆ ಬೇರೆ ಕಾರಣಕ್ಕೆ ಬರೀತೀರಾ. ನಿಮ್ಮ ಪರ್ಸ್ನಲ್ ಲೆಟರ್ಸನ್ನು ಬರೆಯೋದಿರುತ್ತೆ, ಆಫೀಸ್ ಲೆಟರ್ಸನ್ನು ಬರೆಯೋದಿರುತ್ತೆ. ಅಫಿಷಿಯಲ್ ಲೆಟರ್ಸಲ್ಲಿ ನಿಮಗೆ ಲೆಟರ್ಸ್ ಆಫ್ ಲೀವ್ ತೊಗೊಳಕ್ಕೆ ಬರಿಬೋದು, ಅಥವಾ ಲೆಟರ್ ಆಫ್ ಕಂಪ್ಲೇಂಟ್, ಲೆಟರ್ ಟು ದಿ ಎಡಿಟರ್, ಲೆಟರ್ ಟು ದಿ ಕಂಪನಿ, ಎನ್ ಎಂಪ್ಲಾಯರ್ ರೈಟಿಂಗ್ ಟು ಹಿಸ್ ಎಂಪ್ಲಾಯೀಸ್. ಹಲವಾರು ರೀತಿಯಾದ ಆಫಿಷಿಯಲ್ ಲೆಟರ್ಸ್ ಇರುತ್ತೆ. ಅದರಲ್ಲಿ ಜಾಬ್ ಅಪ್ಲಿಕೇಶನ್ ಕೂಡ ಒಂದು. ಸೊ ಆ್ಯಸ್ ಯು ಗ್ರ್ಯಾಜುಯೇಟ್, ನೀವು ಗ್ರ್ಯಾಜುಯೇಷನ್ ಮುಗಿದ ಕೂಡಲೇ ಯು ಹ್ಯಾವ್ ಟು ಅಪ್ಲೈ ಫಾರ್ ಜಾಬ್ಸ್ಗೆ ಅಪ್ಲೈ ಮಾಡೋದ್ರಿಂದ ಇಟ್ ಈಸ್ ಬೆಟರ್ ದಟ್ ಯು ಲರ್ನ್ ಜಾಬ್ ಅಪ್ಲಿಕೇಶನ್ಸ್. ಸೊ ಜಾಬ್ಗಳಿಗೆ ಅರ್ಜಿ ಹಾಕೋದನ್ನು ಕಲ್ತ್ಕೊಳ್ಳೋದು ತುಂಬ ಮಹತ್ವದ ವಿಷಯವಾಗಿರುತ್ತೆ. ಸೊ ಜಾಬ್ ಅಪ್ಲಿಕೇಶನ್ ವಿಲ್ ಹೆಲ್ಪ್ ಯು ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಆಸ್ ಅ ಪರ್ಸನ್ ವಿತ್ ಗುಡ್ professional skills and communication skills. These job applications present you in a favorable and positive viewpoint. ಸೊ ಈ ಲೆಟರ್ಸನ್ನು ಬರೆಯೋದ್ರಿಂದ ನಿಮ್ಮನ್ನು ನೀವು ಒಳ್ಳೆಯ ರೀತಿಯಾಗಿ ಪ್ರಸ್ತುತಪಡಿಸ್ಕೊಳ್ಬೋದು. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ಯುವರ್ ಅಟೈನಿಂಗ್ ಅ ಜಾಬ್. ಒಂದು ಜಾಬ್ ತಗೊಳ್ಬೇಕಾದ್ರೆ ಜಾಬ್ ಅಪ್ಲಿಕೇಶನನ್ನು ಬರೆದು ಅದನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡೋದು ನಿಮ್ಮ ವೃತ್ತಿಯನ್ನು ನೀವು ಪಡ್ಕೊಳ್ಳೋದ್ರಲ್ಲಿ ಮೊದಲನೆಯ ಹೆಜ್ಜೆ. ಸೊ ಚೆನ್ನಾಗಿತ್ತು ಅಂತಂದರೆ ಮುಂದೆ ನಿಮ್ಮನ್ನು ಇಂಟರ್ವ್ಯೂಗೆ ಕರೀತಾರೆ. ಸೊ ಇಟ್ ಈಸ್ ಇಂಪಾರ್ಟೆಂಟ್ ಟು ಲರ್ನ್ all the details of writing job applications. In session 1 you have learned cover letter. In this session you are learning resumes, otherwise called curriculum vitae. ನಿಮಗೆ ಕರಿಕ್ಯುಲಮ್ ವೈಟೆಯನ್ನು ಬರೀಲಿಕ್ಕೆ ಹೇಳ್ತಾರೆ. ಸೊ ವಾಟ್ ಈಸ್ ಎ ಕರಿಕ್ಯುಲಮ್ ವೈಟೆ? ಫಸ್ಟು 2 ಪೇಜ್ ಇದೆ ನಿಮಗೆ ಜಾಬ್ ಅಪ್ಲಿಕೇಶನ್ನು. ಮೊದಲನೇ ಪೇಜಲ್ಲಿ ಕವರ್ ಲೆಟರ್ ಬರೆದಾಯಿತು, ಎರಡನೇ ಪೇಜಲ್ಲಿ ಈಗ ಸಿ ವಿಯನ್ನು ಬರೀಬೇಕು. ಸೊ ಸಿ ವಿ ಇಸ್ ಎ ಬ್ರೀಫ್ ರಿಟನ್ ಅಕೌಂಟ್ ಆಫ್ ಯೋರ್ ಪರ್ಸ್ನಲ್ ಡೀಟೇಲ್ಸ್ ಸಚ್ ಆಸ್ ಫುಲ್ ನೇಮ್, address, telephone number, education qualification, previous work experience, languages, interests that you send it to your employer when you are trying to get a job. So what is CV? It is a letter which contains details ಆಫ್ ಏನೇನು ಬಂತು, ನಿಮ್ಮ ಕ್ವಾಲಿಫಿಕೇಷನ್, ನಿಮ್ಮ ಎಕ್ಸ್ಪೀರಿಯನ್ಸ್, ನಿಮ್ಮ ಸ್ಕಿಲ್ಸ್, ನಿಮ್ಮ ಇಂಟ್ರೆಸ್ಟ್, ನಿಮ್ಮ ಪರ್ಸ್ನಲ್ ಡೀಟೇಲ್ಸ್, ನಿಮ್ಮ ಅಡ್ರೆಸ್, ಟೆಲಿಫೋನ್ ನಂಬರ್, ಎಲ್ಲದನ್ನು ನೀವು ಯಾರು ಕೆಲಸಕ್ಕೆ ಕರೆದಿದ್ದಾರೋ ಅವರಿಗೆ ಕೊಡುವಂಥ ವಿವರಗಳ ಒಂದು ಪ್ರತಿ ಇದು ಕರಿಕ್ಯುಲಮ್ ವೈಟೆ.
So it is sent along with the cover letter. So your job application is incomplete if you write only the cover letter. You have to support it with the CV or the resume. ನೀವು ಕೆಲಸಕ್ಕೆ ಅರ್ಜಿ ಹಾಕಿದಾಗ ಬರೀ ಅರ್ಜಿ ಹಾಕಿದರೆ ಅದು ಇನ್ಕಂಪ್ಲೀಟ್ ಆಗುತ್ತೆ. ಜೊತೆಯಲ್ಲಿ ನೀವು ಸ್ವವಿವರ ಪ್ರತಿ ಅಥವಾ ಸಿ ವಿಯನ್ನು ಹಾಕಲೇಬೇಕಾಗತ್ತೆ. ಸೊ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಹ್ಯಾವಿಂಗ್ ಎ ಸಿ ವಿ ಅಲಾಂಗ್ ವಿತ್ ದ ಕವರ್ ಲೆಟರನ್ನು ಹಾಕೋದ್ರ ಜೊತೆಗೆ ನೀವು ರೆಸ್ಯೂಮೆಯನ್ನು ಹಾಕೋದ್ರಿಂದ ನಿಮಗೆ ಏನೇನು ಸಹಾಯ ಆಗುತ್ತೆ ಅಂದರೆ ದೀಸ್ ಕವರ್ ಲೆಟರ್ ಆ್ಯಂಡ್ ಸಿ ವಿ ಬೋತ್ ವಿಲ್ ಹೆಲ್ಪ್ ಟು ಪ್ರೆಸೆಂಟ್ ಯುವರ್ ಸೆಲ್ಫ್ ಇನ್ ಎ ಫೇವರಬಲ್ ಆ್ಯಂಡ್ ಪಾಸಿಟಿವ್ ಇಂಪ್ರೆಷನ್. ನಿಮ್ಮನ್ನು ನೀವು ಚೆನ್ನಾಗಿ ಪ್ರಸ್ತುತಪಡಿಸ್ಕೊಳ್ಳಿಕ್ಕೆ ಇವು ಸಹಾಯ ಮಾಡಿಕೊಳ್ಳುತ್ತೆ. ದೇ ಎಸ್ಟಾಬ್ಲಿಷ್ ಯು ಆಸ್ ಎ ಕ್ಯಾಂಡಿಡೇಟ್ ವಿತ್ ಹೈ ಪ್ರೊಫೆಷನಲ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಎಕ್ಸಲೆಂಟ್ writing skills. So these are the advantages you have by writing a cover letter and a resume. Now what should be the length? So how long your CV should be? So cover letter ಆದಷ್ಟು ನೀವು ಒಂದು ಪೇಜ್ನಲ್ಲೇ ಮುಗಿಸುವ ಪ್ರಯತ್ನ ಮಾಡಿ. It should not be very long because your employer find it very boring to read your details running for 2 or 3 ಪ್ಯಾರಾಗ್ರಾಫ್ಸ್ ಆ್ಯಂಡ್ ಪೇಜಸ್. ತುಂಬ ಜಾಸ್ತಿ ಬಂದರೆ ನಿಮ್ಮನ್ನು ಕೆಲಸಕ್ಕೆ ಕರೆದಿರುವಂಥವರು ಓದೋಕ್ಕೆ ಬೇಸರ ಪಟ್ಕೋತಾರೆ. ಸೊ ಇಟ್ ಶುಡ್ ಬಿ ಓನ್ಲಿ ಶಾರ್ಟ್ ಆ್ಯಂಡ್ ಬ್ರೀಫ್. ಸೊ ಇಟ್ ಇಸ್ ಬೆಟರ್ ಟು ಕಂಪ್ಲೀಟ್ ಯುವರ್ ಕವರ್ ಲೆಟರ್ ಇನ್ 1 ಪೇಜ್. ಒಂದು ಪೇಜಲ್ಲಿ ಮುಗಿಸಿ ನಿಮ್ಮ ಸಿ ವಿಗಾಗಿ 1 2 ಪೇಜ್ ಇಟ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ಬೇಡ. ಸೊ ಮೋಸ್ಟ್ ಆಫ್ ಯುವರ್ ಸಿ ವಿ ಶುಡ್ ಗೆಟ್ ಓವರ್ ಇನ್ 1 ಪೇಜ್. ಅಟ್ ದ ಮೋಸ್ಟ್ it should be over by 2 pages. Now font choice. So what should be the font choice? So what kind of font you should choose and what should be the size of the font? Andre you should choose fonts which are easy to read like Times New Roman, Arial, Calibri, or fonts like these are best, and the size should be of 10 to 12 points. ಸೊ 10ರಿಂದ 12 ಪಾಯಿಂಟ್ ಸೈಜು ಫಾಂಟನ್ನು ಇಟ್ಕೋಬೇಕಾಗತ್ತೆ. ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಫಾಂಟ್ ಸೈಜ್, ಫಾಂಟ್ಸ್ ಆ್ಯಂಡ್ ಫಾಂಟ್ ಸೈಜ್ and CV length. Now what should be the format? So you have to organize your CV in different sections and keep these sections uniform. So ಬೇರೆ sections ಅಲ್ಲಿ first you give personal details, then you give education qualification, then you give experience, work experience, then you give skills, then you give honors, awards, then you give interests and anything else you want to add. So any awards or any honors you have received, you can make a separate section. So it should be made into different section. And if you are following a particular format for one section, maybe take for example if you are taking the heading in bold 18 points or 14-point font size, then keep all the headings of all the sections in the same format, same size of the font and same bold of the font. So what you do for headings, you do it for all the headings, and then what you do for the subheadings and bullet points, you do the same for all the sections. So personal details ಅಲ್ಲಿ personal details ಅನ್ನೋದು ಹೆಡ್ಡಿಂಗು ನೀವು ಯಾವ ಫಾರ್ಮ್ಯಾಟ್ ಇರುತ್ತೋ ಹಾಗೆ, ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನೋ ಹೆಡ್ಡಿಂಗು ಅದೇ ಫಾರ್ಮ್ಯಾಟು, ಅದೇ ಫಾಂಟು, ಅದೇ ಕಲರಲ್ಲಿರಲಿ. ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಇರಲಿ, ಎಜುಕೇಷನ್ ಕ್ವಾಲಿಫಿಕೇಷನ್ ಸೆಕ್ಷನ್ನು ಹಾಗೆ ಹೆಡ್ಡಿಂಗ್ ಇರಲಿ, ಮತ್ತು ಸ್ಕಿಲ್ ಸೆಕ್ಷನ್ನಿನ ಹೆಡ್ಡಿಂಗು ಕೂಡ ಹಾಗೆ ಇರಲಿ. ಸೊ ಹೆಡ್ಡಿಂಗ್ ಎಲ್ಲ ಯಾವ ರೀತಿ ಇರುತ್ತೋ ಹಾಗೆ. ದೆನ್ ಸಬ್ ಹೆಡ್ಡಿಂಗ್ಸ್ ಇಫ್ ಯು ಆರ್ ಗಿವಿಂಗ್ ಇನ್ ಬುಲೆಟ್ ಪಾಯಿಂಟ್ಸ್, ನೀವು ಬುಲೆಟ್ ಪಾಯಿಂಟ್ಸಲ್ಲಿ ಸಬ್ ಪಾಯಿಂಟ್ಸನ್ನು ಕೊಡ್ತಾ ಇದ್ದರೆ ಎಲ್ಲ ಹೆಡ್ಡಿಂಗ್ಸ್ನ ಸಬ್ ಪಾಯಿಂಟ್ಸಿಗೂ ಅದೇ ಮಾಡಿ. ಸೊ ಇಫ್ ಯು ಆರ್ ಗಿವಿಂಗ್ ಇಟ್ ಇನ್ ದ ಫಾರ್ಮ್ ಆಫ್ ಸೆಂಟೆನ್ಸಸ್ ಆರ್ ಇನ್ ದ ಪ್ಯಾರಾಗ್ರಾಫ್, ಫಾಲೋ ದ ಸೇಮ್. ಸೊ ಯಾವ ರೀತಿ ಒಂದು ಸೆಕ್ಷನನ್ನು ಫಾಲೋ ಮಾಡ್ತೀರೋ ಹಾಗೆ ಎಲ್ಲ ಸೆಕ್ಷನನ್ನು ಫಾಲೋ ಮಾಡಬೇಕು. ದೆನ್ ಕೀಪ್ ಕಾನ್ಸಂಟ್ರೇಟೆಡ್ ಆನ್ ದ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್ ಆಫ್ ಯೋರ್ ಸಿ ವಿ. ಸೊ ನೀವು ಏನು ಬರೆದಿದ್ದೀರಿ ಅದರ ಗ್ರಾಮರ್ ಮತ್ತು ಸ್ಪೆಲ್ಲಿಂಗ್ನ ಬಗ್ಗೆ ತುಂಬ ಗಮನವನ್ನು ಕೊಡಬೇಕಾಗತ್ತೆ. ಸೊ ಯು ಶುಡ್ ಎಡಿಟ್ ಯುವರ್ ಸಿ ವಿ ಬಿಫೋರ್ ಸೆಂಡಿಂಗ್ ಇಟ್. ಎಲ್ಲ ತಪ್ಪು ಸ್ಪೆಲ್ಲಿಂಗ್ ಏನಿದೆ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೋಬೇಕಾಗತ್ತೆ. ನಾವು ವಾಟ್ ಶುಡ್ ದ ಸಿ ವಿ ಇನ್ಕ್ಲೂಡ್? ಸಿ ವಿನಲ್ಲಿ ಏನೇನಿರಬೇಕು? ಸೊ ನಾಟ್ ಆಲ್ ಸಿ ವಿಸ್ ಆರ್ ಸೇಮ್. ಎಲ್ಲ ಸಿ ವಿಗಳು ಕರಾರುವಕ್ಕಾಗಿ ಹೀಗೆ ಇರಬೇಕು ಅಂತ ಯಾವ ನಿಖರವಾದ ರೂಲ್ಸೂ ಇಲ್ಲ.
ಆದರೂ ಕೂಡ ಸುಲಭವಾಗಿರೋದನ್ನು ಆರಿಸ್ಕೊಳ್ಳಿ. ಸೊ ಯು ಮೇ ಚೂಸ್ ಟು ಇನ್ಕ್ಲೂಡ್ ಓನ್ಲಿ ಸಮ್ ಆಫ್ ದೀಸ್ ಸೆಕ್ಷನ್ಸ್ ಬಿಕಾಸ್ ಅದರ್ಸ್ ಡೂ ನಾಟ್ ಅಪ್ಲೈ ಟು ಯುವರ್ ಬ್ಯಾಕ್ಗ್ರೌಂಡ್ ಆರ್ ಯುವರ್ ಇಂಡಸ್ಟ್ರಿ. Maybe for example a person is applying for a professor's job, he will have a separate section of the papers published. So ಯಾವ ಪೇಪರ್ಗಳನ್ನು ಅವನು ಪ್ರಖ್ಯಾತ ಮ್ಯಾಗ್ಝೈನ್ಸಲ್ಲಿ ಪಬ್ಲಿಷ್ ಮಾಡಿದ್ದಾರೋ ಅದಕ್ಕೊಂದು ಸೆಕ್ಷನ್ ಇಟ್ಟಿರ್ತಾರೆ. ಸೊ ನೀವು ಅಪ್ಲೈ ಮಾಡ್ತಾ ಇರೋದು ಪ್ರೋಗ್ರಾಮರ್, ಕಂಪ್ಯೂಟರ್ ಪ್ರೋಗ್ರಾಮರ್ ಹುದ್ದೆಗೆ ಅಂತ ಆದಾಗ ಆ ಸೆಕ್ಷನ್ನು ನಿಮಗೆ ಅವಶ್ಯಕತೆ ಇರಲ್ಲ. ಸೊ ಆಮೇಲೆ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ನು MSc MCom ಅಥವಾ MA ಆಗಿದ್ದಾಗ ನೀವು ಇನ್ನೂ ಪ್ರೊಫೆಸರ್ ಆಗಿಲ್ಲದೆ ಇದ್ದಾಗ ಪೇಪರ್ ಪಬ್ಲಿಕೇಷನ್ ನೀವು ಮಾಡಿರಲ್ಲ. ಸೊ ಹಾಗಾಗಿ ಆ ಸೆಕ್ಷನನ್ನು ಇಟ್ಕೊಬೇಡಿ. ಸೊ ಯಾವ ಅರ್ಹತೆ ಕೇಳಿದ್ದಾರೆ ಅದಕ್ಕೆ ನೀವು ಸೂಕ್ತವಾಗಿದ್ದೀರಾ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರುವ ಸೆಕ್ಷನ್ಸನ್ನು ಇಟ್ಕೊಳ್ಳಿ. ಯಾವ್ಯಾವುದು ಆ ಹುದ್ದೆಗೆ ಅರ್ಹತೆ ಇಲ್ವೋ ಆ ಸೆಕ್ಷನನ್ನು ಇಟ್ಕೋಬೇಡಿ. ಸೊ ಇಫ್ ಯು ಕೀಪ್ ಸಚ್ ಥಿಂಗ್ಸ್ ಇಟ್ ವಿಲ್ ಕಂಪ್ಲೀಟ್ಲಿ ಕನ್ಫ್ಯೂಸ್ ಆ್ಯಂಡ್ ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ಯು ಟು ರಿಮೆಂಬರ್. ನೀವು ಎಕ್ಸಾಮಲ್ಲಿ ಅದನ್ನೆಲ್ಲ ನೆನ್ಪಿಟ್ಕೊಂಡು ಬರೆಯೋದು ಕಷ್ಟ ಆಗುತ್ತೆ. So which sections which are suitable for the job which is given in the question paperನಲ್ಲಿ ಕೊಟ್ಟಿರುವ ಜಾಬು ಯಾವ್ದು ಕೇಳಿದ್ದಾರೆ ಅದಕ್ಕೆ ಬೇಕಾಗಿರುವ ಅರ್ಹತೆಗಳು ಏನೇನು ಹಾಕಿದ್ದಾರೆ ಅವರು ಅಷ್ಟನ್ನು ಮಾತ್ರನೇ ಇಟ್ಕೊಳ್ಳಿ. ಯಾವ ಸೆಕ್ಷನ್ ನಿಮಗೆ ಅಪ್ಲೈ ಆಗಲ್ಲ ಅದನ್ನು ಇಟ್ಕೋಬೇಡಿ. So your CV should vary in style and content based on the position in the organization you are applying to. So you have to have a discretion of what to have and what to quit. ಯಾವುದನ್ನು ಇಟ್ಕೋಬೇಕು ಯಾವುದನ್ನು ಡಿಲೀಟ್ ಮಾಡಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಳಿ. Now usually in the CVs, beginning of the CV you have a section where you present your personal details. ಪರ್ಸ್ನಲ್ ಡೀಟೇಲ್ಸೇ ಹೆಚ್ಚು ಟಾಪ್ನಲ್ಲಿ ಬರುತ್ತೆ. ಸೊ ಅಲ್ಲಿ ಏನೇನು ಬರುತ್ತೆ ಅಂದರೆ ಯುವರ್ ನೇಮ್, ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಂದರೆ ಅಡ್ರೆಸ್, ಫೋನ್ ನಂಬರ್, ಇಮೇಲ್ ಎಲ್ಲ ಬರಬೇಕು. ದೆನ್ ಯೂಶಲಿ ಇನ್ ಅಮ್ಯಾರಿಕಾ ಇಷ್ಟನ್ನೇ ಇಟ್ಕೋತಾರೆ, ಆದರೆ ಬೇರೆ ದೇಶಗಳಲ್ಲಿ ಜೆಂಡರ್, ಡೇಟ್ ಆಫ್ ಬರ್ತ್, ಮ್ಯಾರಿಟಲ್ ಸ್ಟೇಟಸ್, ನೇಮ್ಸ್ ಆಫ್ ಚಿಲ್ಡ್ರನ್ ಇದನ್ನೆಲ್ಲ ಹೇಳ್ಕೊಳ್ತಾರೆ. ಆದರೆ ಅವಶ್ಯಕತೆ ಇಲ್ಲ. ನೀವು ಟಾಪಲ್ಲಿ ನಿಮ್ಮ ನೇಮ್, ನಿಮ್ಮ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ಆ ಇನ್ಫಾರ್ಮೇಷನಲ್ಲಿ ಯಾವ್ಯಾವುದು ಫೋನ್ ನಂಬರು, ಅಡ್ರೆಸ್ಸು, ಇಮೇಲ್ ಇದಿಷ್ಟನ್ನು ಇಟ್ಕೊಂಡ್ರೆ ಸಾಕಾಗತ್ತೆ. ಅದಾದ ನಂತರ ನೆಕ್ಸ್ಟ್ ಸೆಕ್ಷನ್ ವುಡ್ ಬಿ ಎಜುಕೇಷನ್. ಎರಡನೇ ಸೆಕ್ಷನಲ್ಲಿ ನೀವು ಎಜುಕೇಷನ್ ಅಂತ ಹೆಡ್ಡಿಂಗ್ ಕೊಡ್ತಾ ಇರ್ತೀರ. ಆ ಸೆಕ್ಷನ್ನಿಗೆ ಎಲ್ಲ ಹೆಡ್ಡಿಂಗ್ಸು ಕೂಡ ಲೆಫ್ಟ್ ಹ್ಯಾಂಡ್ ಸೈಡ್ ಮಾರ್ಜಿನಿಂದಾನೇ ಶುರುವಾಗುತ್ತೆ, ಟಾಪಿಂದ ಶುರುವಾಗುತ್ತೆ. ಫಸ್ಟ್ ಯು ಆರ್ ಗಿವಿಂಗ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅಥವಾ ಪರ್ಸ್ನಲ್ ಡೀಟೇಲ್ಸ್ ಅಂತ ಹೆಡ್ಡಿಂಗ್ ಹಾಕ್ಕೊಳ್ಳಿ. ಸೆಕೆಂಡ್ ಸೆಕ್ಷನಲ್ಲಿ ಎಜುಕೇಷನ್ ಅಂತ ಹಾಕ್ಕೊಳ್ಳಿ. ಯು ಮೇ ರೈಟ್ ಅಬೌಟ್ the college where you studied and name of the degree you are holding and when, which was the year you graduated and what was the grade you received. So education section ಅಲ್ಲಿ ನೀವು ಯಾವ ಡಿಗ್ರಿ ತಗೊಂಡಿದ್ದೀರಾ, ಯಾವ ಕಾಲೇಜಿನಲ್ಲಿ, ಆಮೇಲೆ ಯಾವ ವರ್ಷ ತಗೊಂಡಿದ್ದೀರಾ ಮತ್ತು ಯಾವ ಗ್ರೇಡ್ನಲ್ಲಿ ಪಾಸ್ ಆಗಿದ್ದೀರಾ, ಈ 4 ಡೀಟೇಲ್ಸನ್ನು ನೀವು ಎಜುಕೇಷನಲ್ಲಿ ಕೊಡಬೇಕಾಗುತ್ತೆ. ಇಫ್ ಯು ಹ್ಯಾವ್ ಕಂಪ್ಲೀಟೆಡ್ MA or BA in Tumkur University in 2017 with ಫಸ್ಟ್ ಕ್ಲಾಸ್, ಈ ಥರ ಎಜುಕೇಷನ್ ಕ್ವಾಲಿಫಿಕೇಷನನ್ನು ಬರ್ಕೊಳ್ಳಿ. BA ಆದಮೇಲೆ MA ಮಾಡಿದರೆ MA in ಬ್ಯಾಂಗ್ಳೂರ್ ಯೂನಿವರ್ಸಿಟಿ in 2020 with ಫಸ್ಟ್ ಕ್ಲಾಸ್, ಈ ಥರ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ಸೆಕ್ಷನ್ ವುಡ್ ಬಿ ಹಾನರ್ಸ್ ಆ್ಯಂಡ್ ಅವಾರ್ಡ್ಸ್. ನೆಕ್ಸ್ಟ್ ಸೆಕ್ಷನಲ್ಲಿ ನೀವು ನಿಮ್ಮ ಪಡ್ಕೊಂಡಿರೋಂಥ ಹಾನರ್ಸ್ ಆ್ಯಂಡ್ ಅವಾರ್ಡ್ಸನ್ನು ಬರೀಬೇಕಾಗತ್ತೆ. ಸೊ ಯು ಹ್ಯಾವ್ ಟು ರೈಟ್ ದಿ ನೇಮ್ ಆಫ್ ದಿ ಅವಾರ್ಡ್ ಆರ್ ಸ್ಕಾಲರ್ಶಿಪ್, ಫೆಲೋಶಿಪ್, ಮೆಂಬರ್ಶಿಪ್ ಯು ರಿಸೀವ್ಡ್, at what institution ಅಥವಾ ಎಲ್ಲಿ ನಿಮಗೆ ಸಿಕ್ತು, ಯಾವ ವರ್ಷ ಸಿಕ್ತು ಮತ್ತು ನಿಮಗೆ ಯಾವ ಗ್ರೇಡ್ ಸಿಕ್ತು ಅದರಲ್ಲಿ ಅಷ್ಟನ್ನು ಮೆನ್ಷನ್ ಮಾಡಬೇಕಾಗತ್ತೆ. ದೆನ್ ಯು ಕಮ್ ಟು ನೆಕ್ಸ್ಟ್ ಸೆಕ್ಷನ್, ವರ್ಕ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಸೆಕ್ಷನಲ್ಲಿ ಫಸ್ಟು ಪರ್ಸ್ನಲ್ ಡೀಟೇಲ್ಸ್, ಆಮೇಲೆ ಎಜುಕೇಷನ್ನು, ಹಾನರ್ಸ್ ಆ್ಯಂಡ್ ಅವಾರ್ಡ್ಸು, ನೆಕ್ಸ್ಟು ನಿಮಗೆ ವರ್ಕ್ ಎಕ್ಸ್ಪೀರಿಯನ್ಸ್, ಅನುಭವ ಏನಿದೆ ಅನ್ನೋದ್ರ ಬಗ್ಗೆ ಬರ್ಕೊಳ್ತಾ ಇದ್ದೀರಾ. ದೇರ್ ಯು ಆರ್ ರೈಟಿಂಗ್ ವಿಚ್ ಪೊಸಿಷನ್, ಯಾವ ಕೆಲಸಕ್ಕೆ ನೀವು ಕೆಲಸ ಮಾಡ್ತಾ ಇದ್ದೀರಾ. ವರ್ಕ್ಡ್ ಆ್ಯಸ್ ಕಂಪ್ಯೂಟರ್ ಪ್ರೋಗ್ರಾಮರ್ ವೇರ್, ಯಾವ ಕಂಪನಿಯಲ್ಲಿ, ಇನ್ ಆಪಲ್ ಕಂಪ್ಯೂಟರ್ಸ್. ಡೇಟ್ ಯಾವಾಗ, ಫ್ರಮ್ ಜೂನ್ 2022 ಎಲ್ಲಿವರೆಗೆ, 2021 ಅಷ್ಟುವರೆಗೆ ವರ್ಕ್ ಮಾಡಿದ್ದೀರಾ ನೀವು ಅಷ್ಟೇ. ಇನ್ ಕೇಸ್ ಇಫ್ ಯು ಆರ್ ವರ್ಕಿಂಗ್ ಫ್ರಮ್ ದ ಲಾಸ್ಟ್ 3 ಇಯರ್ಸಿಂದ ವರ್ಕ್ ಮಾಡ್ತಾ ಇದ್ದರೆ
ವರ್ಕ್ಡ್ ಆ್ಯಸ್ ಏನಂತ ಶುರು ಮಾಡ್ಕೋತೀರಾ, ಸಿಸ್ಟಮ್ ಅಡ್ಮಿನ್ ಇನ್ ವೇರ್ ಕಂಪ್ಯೂಟೆಕ್ ಇನ್ ದ ಇಯರ್ ಯಾವಾಗಿಂದ 2017 ಎಲ್ಲಿವರೆಗೆ 2020. ನೀವು ಆಪಲ್ ಕಂಪ್ಯೂಟರ್ಸ್ ಬರೋಕ್ಕೆ ಮುಂಚೆ ಅಲ್ಲಿ ಕೆಲಸ ಮಾಡ್ತಿದ್ರೆ ಆ ಡೀಟೇಲ್ಸ್. ಸೊ ಈ ಡೀಟೇಲ್ಸನ್ನು ನೀವು ಈ ಸೆಕ್ಷನಲ್ಲಿ 4ನೇ ಸೆಕ್ಷನಲ್ಲಿ ಬರಿತೀರಾ. ನೆಕ್ಸ್ಟ್ ಯು ಆರ್ ರೈಟಿಂಗ್ ಅಬೌಟ್ ಯುವರ್ ಸ್ಕಿಲ್ಸ್. ಇನ್ನು ನೆಕ್ಸ್ಟ್ ಸೆಕ್ಷನ್ 5ನೇ ಸೆಕ್ಷನಲ್ಲಿ ಸ್ಕಿಲ್ಸ್ ಅಂತ ಹೆಡ್ಡಿಂಗ್ ಹಾಕಿದ್ದೀರಾ. ಅಲ್ಲಿ ನಿಮಗೆ ಯಾವ್ಯಾವ ಸ್ಕಿಲ್ಸ್ ಇದೆ, ಲ್ಯಾಂಗ್ವೇಜಸ್ ಸ್ಕಿಲ್ಸ್ ಯಾವ್ಯಾವ್ದು ಬರುತ್ತೆ, ಕಂಪ್ಯೂಟರ್ ಸ್ಕಿಲ್ಸ್ ಯಾವ್ಯಾವ್ದು ಬರುತ್ತೆ, ಅಡ್ಮಿನಿಸ್ಟ್ರೇಟಿವ್ ಸ್ಕಿಲ್ಸ್ ಯಾವ್ಯಾವ್ದು ಬರುತ್ತೆ ಅನ್ನೋದನ್ನು ಮೆನ್ಷನ್ ಮಾಡ್ಕೊಳ್ಳಿ. ದೆನ್ ಯು ಕ್ಯಾನ್ ಗಿವ್ next heading would be professional membership. You can give the list of professional associations in which you have joined. ಯಾವ ಅಸೋಸಿಯೇಷನ್ ಅಲ್ಲಿ ಸೇರ್ಕೊಂಡಿದ್ದೀರಾ ಅಂತ. ಫಾರ್ ಎಕ್ಸಾಂಪಲ್ ವಾಲಂಟಿಯರ್ ಇನ್ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಇನ್ ದ ಇಯರ್ ಯಾವ ವರ್ಷ ಅಂತ ಬರ್ಕೋಬಹುದು. ಅದರ್ವೈಸ್ ಇಫ್ ಯು ಆರ್ ಸೇಯಿಂಗ್ that I am a member of Heritage Club of Guppi Taluk of Tumkur district from 2015 to 2020 ಅಥವಾ till now ಇಲ್ಲಿವರೆಗೆ ಆ ಥರ ಬರ್ಕೋಬೇಕು. Then extracurricular activities include any voluntary or service work you have done as well as clubs or organizations in which you have belong. ಯಾವ್ಯಾವುದಾದ್ರೂ ಸರ್ವಿಸ್ಗೆ ಸೇರಿದರೆ, ಮೇ ಬಿ ಲೋಕಲ್ ಇಕೋ ಕ್ಲಬ್ಗೆ ಸೇರಿಕೊಂಡಿದ್ರೆ, ಅಥವಾ ಲೋಕಲ್ ಟೆನ್ನಿಸ್ ಕ್ಲಬ್ಗೆ ಸೇರಿಕೊಂಡಿದ್ರೆ, ಅಥವಾ ಲೋಕಲ್ ಟ್ರೀ ಪ್ಲಾಂಟೇಷನ್ ಕ್ಲಬ್ಸ್, ಅಥವಾ ಸೋಷಿಯಲ್ ಸರ್ವಿಸ್ ಕ್ಲಬ್ಸು, ಅಥವಾ ಅನಿಮಲ್ ವೆಲ್ಫೇರ್ ಕ್ಲಬ್ಸ್ ಏನಕ್ಕೆ ನೀವು ಸೇರಿಕೊಂಡಿದ್ರು ಕೂಡ ವರ್ಕಿಂಗ್ ಆ್ಯಸ್ ಅ ವಾಲಂಟಿಯರ್ ಇನ್ ಎಲ್ಲಿ, ಫ್ರಮ್ ಯಾವಾಗಿಂದ ಎಲ್ಲಿವರೆಗೆ ಇದನ್ನು ನೀವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಎನಿ ಅದರ್ ಎಕ್ಸ್ಪೀರಿಯನ್ಸಸ್ ಅದರ್ ದ್ಯಾನ್ ದಿಸ್ ಕ್ಯಾನ್ ಆಲ್ಸೋ ಬಿ ಇನ್ಕ್ಲೂಡೆಡ್. ಸೊ ನೋಡಿ ಇಲ್ಲಿ ಕರಿಕ್ಯುಲಮ್ ವೈಟೆ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ. ಫಸ್ಟ್ ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ನೇಮ್, ಅಡ್ರೆಸ್, ಟೆಲಿಫೋನ್, ಸೆಲ್ ಫೋನ್, ಇಮೇಲ್ ಇದನ್ನು ಫಸ್ಟ್ ಕೊಡಿ. ಆ್ಯಂಡ್ ಆಲ್ ದ ಡೀಟೇಲ್ಸ್ ಆರ್ ಸ್ಟಾರ್ಟಿಂಗ್ ಫ್ರಮ್ ದ ಟಾಪ್ ವಿತ್ ದ ಹೆಡ್ಡಿಂಗ್ ನೋಡಿ ಬೋಲ್ಡಲ್ಲಿ ಬರ್ತಿದ್ದಾರೆ. ಯುವರ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಅನ್ನೋದು ಹೆಡ್ಡಿಂಗು. ಸಬ್ ಹೆಡ್ಡಿಂಗ್ಸಲ್ಲಿ ಎಲ್ಲವೂ ಕೂಡ ಒಂದ್ರ ಕೆಳಗೆ ಒಂದೇ ಪಾಯಿಂಟ್ ಆಫ್ ದ ಮಾರ್ಜಿನಿಂದ ಸ್ಟಾರ್ಟ್ ಆಗ್ತಾ ಇದ್ದಾವೆ. ನೇಮು, ಅಡ್ರೆಸ್ಸು, ಟೆಲಿಫೋನು, ಸೆಲ್ ಫೋನು, ಇಮೇಲು. ಸೆಕೆಂಡ್ ಹೆಡ್ಡಿಂಗು ಪರ್ಸ್ನಲ್ ಇನ್ಫಾರ್ಮೇಷನ್, ನಿಮ್ಗೆ ಬೇಕಾಗಿದ್ದರೆ ಇದು ಬಿಟ್ಕೊಳ್ಳಿ, ಇಲ್ಲಾಂದರೆ ಬೇಕಿಲ್ಲ. ಥರ್ಡ್ ಸೆಕ್ಷನ್ನು ಇಂಟ್ರೆಸ್ಟ್ ಇದೆ, ಅದೂ ಬೇಕಾದರೆ ಇಟ್ಕೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. 3ನೇ ಸೆಕ್ಷನ್ ಮಾತ್ರ ಬೇಕೇ ಬೇಕು, ಎಂಪ್ಲಾಯ್ಮೆಂಟ್ ಹಿಸ್ಟ್ರಿ. ಎಲ್ಲಿ ನೀವು ಅನುಭವ ಪಡ್ಕೊಂಡಿದ್ದೀರ, ಕೆಲಸಕ್ಕೆ ಅರ್ಜಿ ಹಾಕ್ತಾ ಇದ್ದರೆ ನಿಮ್ಮ ಅನುಭವ ಎಲ್ಲೆಲ್ಲಿದೆ. ಸೊ ಲಿಸ್ಟ್ ಇನ್ ಕ್ರೊನಾಲಜಿಕಲ್ ಇನ್ಕ್ಲೂಡ್ ಪೊಸಿಷನ್. ಸೊ ನಾನು ಹೇಳಿದೆ ವರ್ಕ್ಡ್ ಆ್ಯಸ್ ಕಂಪ್ಯೂಟರ್ ಪ್ರೋಗ್ರಾಮರ್ ಇನ್ ಆಪಲ್ ಕಂಪ್ಯೂಟರ್ಸ್ ಫ್ರಮ್ ಡೇಟ್ ಯಾವಾಗಿಂದ ಆ ಥರ ಮೆನ್ಷನ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ನಿಮಗೆ ಅಷ್ಟನ್ನು ನೀವು ಕಂಪ್ಯೂಟರ್ ಪ್ರೋಗ್ರಾಮರ್ಗೆ ಅಪ್ಲೈ ಮಾಡ್ಕೊಂಡಿದ್ರೆ ಸಿಸ್ಟಮ್ ಅಡ್ಮಿನ್ನು, ಕಂಪ್ಯೂಟರ್ ಪ್ರೋಗ್ರಾಮು ಅಥವಾ HR ಎಲ್ಲೆಲ್ಲಿ ಮಾಡಿದಿರಿ, ಯಾವ ಪೊಸಿಷನಲ್ಲಿ ಮಾಡಿದಿರಿ, ವರ್ಕ್ಡ್ ಆ್ಯಸ್ ಅಂತ ಮಾಡಿಕೊಂಡು ಯಾವ ಪೊಸಿಷನ್, ಇನ್ ಎಲ್ಲಿ, ಯಾವ ಸಂಸ್ಥೆಯಲ್ಲಿ, ಆಮೇಲೆ ಎಲ್ಲಿಂದ ಯಾವ ಸಮಯದಿಂದ ಯಾವ ಸಮಯದವರೆಗೆ ಅದನ್ನು ಸಬ್ ಪಾಯಿಂಟ್ಸ್ 1 2 3 ಅಂತ ಕೊಟ್ಕೊಳ್ಳಿ. ನೆಕ್ಸ್ಟ್ ಎಜುಕೇಷನ್, ಏನೇನು ನೀವು ಮಾಡ್ಕೊಂಡಿದ್ದೀರ ಎಜುಕೇಷನು. ಆವಾಗಲೇ ನಾನು ಹೇಳಿದೆ BA ಇನ್ ತುಮಕೂರು ಯೂನಿವರ್ಸಿಟಿ ಇನ್ ಇಯರ್ ಯಾವಾಗ, ವಿತ್ ಗ್ರೇಡ್ ಯಾವಾಗ, ಇಷ್ಟನ್ನು ಮೆನ್ಷನ್ ಮಾಡಿ. MA ಆಗಿದ್ದರೆ MA, MCom ಆಗಿದ್ದರೆ MCom, MSc ಆಗಿದ್ದರೆ MSc, BSc ಆಗಿದ್ದರೆ BSc, ಅಥವಾ ಡಿಪ್ಲೊಮಾ ಆಗಿದ್ದರೆ ಇದು, ಡಿಪ್ಲೊಮಾ ಆಗಿದ್ದರೆ ಎಲ್ಲಿ ಯಾವ ಜಾಗದಲ್ಲಿ ಮಾಡ್ಕೊಂಡಿದ್ದೀರಾ. ಇನ್ ತುಮಕೂರು ಯೂನಿವರ್ಸಿಟಿ ಫ್ರಮ್ ಯಾವ ಇಯರಲ್ಲಿ ಮತ್ತು ಯಾವ ಗ್ರೇಡಲ್ಲಿ ಇದನ್ನು ಎಜುಕೇಷನಲ್ಲಿ ಮೆನ್ಷನ್ ಮಾಡಿ. ದೆನ್ ಪ್ರೊಫೆಷ್ನಲ್ ಕ್ವಾಲಿಫಿಕೇಷನ್ಸ್, ಈ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಅಲ್ಲದೆ ಮೇ ಬಿ ಯು ಹ್ಯಾವ್ ಡನ್ ಅ ಸರ್ಟಿಫಿಕೇಟ್ ಕೋರ್ಸ್ ಇನ್ ಕಮ್ಯುನಿಕೇಷನ್ ಇಂಗ್ಲೀಷ್, ಅದನ್ನು ಕೂಡ ಮಾಡ್ಬೋದು. ಡಿಪ್ಲೊಮಾ ಇನ್ ಕಮ್ಯುನಿಕೇಷನ್ ಇಂಗ್ಲೀಷ್ ಫ್ರಮ್ ಯಾವ ಕಾಲೇಜಲ್ಲಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಗುಬ್ಬಿ, ಯಾವ ಇಯರಲ್ಲಿ, ಇನ್ 2015 ವಿತ್ ಯಾವ ಗ್ರೇಡು, ಫಸ್ಟ್ ಕ್ಲಾಸ್. ಈ ಥರ ನೀವು ಇದನ್ನು ಬರ್ಕೋಬೋದು. ಕಂಪ್ಯೂಟರ್ ಸ್ಕಿಲ್ಸು, ಅವಾರ್ಡ್ಸು, ಪಬ್ಲಿಕೇಶನ್. ಸೊ ಈ ಥರ ಸೆಕ್ಷನ್ಸ್ ಆಗಿ ಮಾಡ್ಕೊಳ್ಳಿ. ಒಂದು ಉದಾಹರಣೆಯನ್ನು ತೋರಿಸಿದ್ದಾರೆ ನೋಡಿ, ಎಕ್ಸಾಂಪಲ್. ಈಗ ಯಾರು ಬರೀತಿದ್ದಾರೆ ಕರಿಕ್ಯುಲಮ್ ವೈಟೆಯನ್ನು, ಎಮಿಲಿ ವಿಲಿಯಮ್ಸ್ ಅಂತ ಅನ್ನೋರು ಬರೀತಾ ಇದ್ದಾರೆ. ಅವರ ಅಡ್ರೆಸ್, ಅವರ ಫೋನ್, ಅವರ ಸೆಲ್, ಅವರ ಇಮೇಲ್ ನೋಡಿ ಎಲ್ಲವೂ ಕೂಡ ಸ್ಟಾರ್ಟಿಂಗ್ ಫ್ರಮ್ ದಿ ಲೆಫ್ಟ್ ಹ್ಯಾಂಡ್ ಮಾರ್ಜಿನ್ ಕ್ಲೋಸ್ ಟು ದ ಮಾರ್ಜಿನ್, ಎಲ್ಲ ಮಾರ್ಜಿನ್ನ ಎಡ್ಜಿಂದಾನೇ ಸ್ಟಾರ್ಟ್ ಆಗ್ತಿದೆ. ಉದ್ದದ ಲೈನ್ ಇದ್ರೂ ಅಷ್ಟೇ, ಛೋಟಾ ಲೈನ್ ಇದ್ರೂ ಅಷ್ಟೇ. ಮತ್ತು ಒಂದು ಲೈನ್ ಜಾಗ ಬಿಟ್ಕೊಳ್ಳಿ. ದೆನ್ ಎಜುಕೇಷನ್ ಅಂತ ಹೆಡ್ಡಿಂಗ್ ಹಾಕ್ಕೊಳ್ಳಿ. ಅವ್ರಿಗೆ ಎಜುಕೇಷನ್ ಏನು ಸಿಕ್ಕಿದೆ ನೋಡಿ, PhD ಹಿಸ್ಟ್ರಿ
ಯಾವ ಯೂನಿವರ್ಸಿಟಿಯಲ್ಲಿ, ಯೂನಿವರ್ಸಿಟಿ ಸೆಂಟರ್ ಆಫ್ ಸಿಟಿ ಯಾವ ವರ್ಷ 2020. ಸೊ ಅಲ್ಲಿ ಅವರು ಮಾಡಿರುವ ಡೆಸಿಟೇಷನನ್ನು ಕೊಟ್ಟಿದ್ದಾರೆ, ನೀವು ಬೇಕಿದ್ರೆ ಇಟ್ಕೊಳ್ಳಿ, ಇಲ್ಲಾಂದರೆ ಬೇಡ. ಸೊ PhD ಆದಮೇಲೆ ನೆಕ್ಸ್ಟ್ ಯಾವ ಡಿಗ್ರಿ ಬರ್ಕೊಳ್ತಾ ಇದ್ದಾರೆ, ಹೈಯೆಸ್ಟ್ ಡಿಗ್ರಿಯನ್ನು ಫಸ್ಟ್ ಬರೆದಿದ್ದಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ ನೆಕ್ಸ್ಟ್ ಹೈಯೆಸ್ಟ್ ಡಿಗ್ರಿ ಇಸ್ MA ಯಾವುದರಲ್ಲಿ, ಹಿಸ್ಟ್ರಿಯಲ್ಲಿ, ಯಾವ ವಿಶ್ವವಿದ್ಯಾಲಯದಲ್ಲಿ, ಯೂನಿವರ್ಸಿಟಿ ಆಫ್ ಸೆಂಟರ್ ಸಿಟಿ, ಯಾವ ವರ್ಷ 2017. ನೆಕ್ಸ್ಟ್ BA ಇನ್ ಯಾವ ಸಬ್ಜೆಕ್ಟಲ್ಲಿ, ಅಮೇರಿಕನ್ ಸ್ಟಡೀಸಲ್ಲಿ, ಯಾವ ಕಾಲೇಜು, ರೋಜರ್ಸ್ ಕಾಲೇಜು, ವರ್ಷ ಯಾವುದು, 2012. ಸೊ ಇದು ಎಜುಕೇಷನ್ ಕ್ವಾಲಿಫಿಕೇಷನ್ ಆಯಿತು. ನೆಕ್ಸ್ಟ್ ಸೆಕ್ಷನ್ನು ಹಾನರ್ಸ್ ಆ್ಯಂಡ್ ಅವಾರ್ಡ್ಸ್, ಏನೇನು ಸಿಕ್ತು ಅವರಿಗೆ. ಬೆಸ್ಟ್ ಡೆಸರ್ಟೇಷನ್ ಅವಾರ್ಡ್ ಸಿಕ್ಕಿದೆ ಅಂತೆ ಅವರಿಗೆ. ನೆಕ್ಸ್ಟು ಜೇಮ್ಸ್ ಡೋ ಅವಾರ್ಡ್ ಯೂನಿವರ್ಸಿಟಿ ಸಿಟಿ ಸೆಂಟರ್ ಯಾವ ಕಾಲೇಜಲ್ಲಿ ಸಿಕ್ತು, ಯಾವ ವರ್ಷ ಸಿಕ್ತು, ಇದು ಪ್ರಮುಖ. ಫಸ್ಟ್ ಅವಾರ್ಡ್ ಯಾವುದು, ಯಾವ ಸಂಸ್ಥೆ ನಿಮ್ಗೆ ಕೊಡ್ತು, ಮತ್ತು ಯಾವ ವರ್ಷ ಕೊಡ್ತು, ಇದು ಬೇಕು. ನೆಕ್ಸ್ಟು ಫಿ ಬೇಟಾ ಕಪ್ಪ, ಅದೇನೋ ಒಂದು ಅವಾರ್ಡು, ಅದು ಯಾವ ಸಂಸ್ಥೆ ಕೊಡ್ತು, ಯಾವ ವರ್ಷ ಕೊಡ್ತು. ನೆಕ್ಸ್ಟ್ ಡೀನ್ಸ್ ಲಿಸ್ಟಲ್ಲಿ ಇದು ಕೂಡ ಇವ್ರ ಹೆಸರು ಇತ್ತಂತೆ, ಯಾವ ಕಾಲೇಜು, ರೋಜರ್ಸ್ ಕಾಲೇಜು, ಯಾವ ವರ್ಷ, 2009ರಿಂದ 2012. ಸೊ ಈ ಥರ ಹಾನರ್ಸ್ ಆ್ಯಂಡ್ ಅವಾರ್ಡ್ಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಯಾವ ಪೊಸಿಷನ್ನು, ಇನ್ಸ್ಟ್ರಕ್ಟರ್ ಪೊಸಿಷನ್ನು, ಯಾವ ಸಂಸ್ಥೆಯಲ್ಲಿ, ಯೂನಿವರ್ಸಿಟಿ ಸೆಂಟರ್ ಸಿಟಿಯಲ್ಲಿ, ಯಾವ ವರ್ಷದಲ್ಲಿ, 2018ರಿಂದ ಇಲ್ಲಿಯವರೆಗೆ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಇನ್ನೊಂದು ನೋಡ್ಕೊಳ್ಳಿ, ಇನ್ನೂ ಏನು ಪೊಸಿಷನ್ ಇತ್ತು ಒಂದು ಅಂದರೆ ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದಾರೆ, ಯಾವ ವಿಶ್ವವಿದ್ಯಾಲಯದಲ್ಲಿ, ಯೂನಿವರ್ಸಿಟಿ ಸೆಂಟರ್ ಸಿಟಿಯಲ್ಲಿ, ವರ್ಷ ಯಾವುದು, 2016ರಿಂದ 2018ರವರೆಗೆ. ಸೊ ಈ ಥರ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಬರ್ಕೊಂಡಿದ್ದಾರೆ. ದೆನ್ ಲ್ಯಾಂಗ್ವೇಜಸಲ್ಲಿ ಯಾವ್ಯಾವುದೆಲ್ಲ ಬರುತ್ತೆ ಅವರಿಗೆ, ಇಂಗ್ಲೀಷ್, ಸ್ಪ್ಯಾನಿಷ್, ಮ್ಯಾಂಡಾರಿನ್. ಸೊ ಅದರಲ್ಲಿ ಅವನ ಲೆವೆಲ್ಸ್ ಏನು, ಇಂಗ್ಲೀಷ್ ಈಸ್ ಅ ನೇಟಿವ್ ಸ್ಪೀಕರ್, ಇಂಗ್ಲೀಷ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಮಾತೃಭಾಷೆ. ಸ್ಪ್ಯಾನಿಷ್ ಫ್ಲೂಯೆಂಟ್ ಅಂದರೆ ಸಲೀಸಾಗಿ ಮಾತಾಡುವ ಶಕ್ತಿ ಇದೆ. ಅಡ್ವಾನ್ಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್, ಓದೋಕ್ಕೂ ಬರುತ್ತೆ, ಬರೆಯೋಕ್ಕೂ ಬರುತ್ತೆ. ಮಂಡಾರಿನ್ ನಾವಿಸ್ ಸ್ಪೀಕರ್, ನಾವಿಸ್ ಅಂದರೆ ಹೊಸದಾಗಿ ಈಗ ಕಲಿತಾ ಇರುವಂಥವನು ಅಂತ. ದೆನ್ ಕಂಪ್ಯೂಟರ್ ಸ್ಕಿಲ್ಸ್ ಏನೇನು ಬರುತ್ತೆ ಅವರಿಗೆ, ಮೈಕ್ರೋಸಾಫ್ಟು, ವರ್ಡ್ ಪ್ರೆಸ್ಸು, ಗೂಗಲ್ ಅನಾಲಿಸ್ಟಿಕ್ಸು, ಸೋಷಿಯಲ್ ಮೀಡಿಯಾ. ಸೊ ಸೋಷಿಯಲ್ ಮೀಡಿಯಾ ಅಂದರೆ ಫೇಸ್ಬುಕ್, ಇಂಟರ್ನೆಟ್, ವಾಟ್ಸಪ್, ಇನ್ಸ್ಟಾಗ್ರಾಮ್, ಇಮೇಲ್, ಇವೆಲ್ಲವೂ ಬರುತ್ತೆ ಅಂತ ಹೇಳ್ಕೊಳ್ತಾರೆ. ಸೊ ದಿಸ್ ಇಸ್ ದ ಎಂಡ್ ಆಫ್ ದಿ ರೆಸ್ಯೂಮೆ ರೈಟಿಂಗ್. ಸೊ ಐ ಹ್ಯಾವ್ ಶೋನ್ ಯು ದಿ ಫಾರ್ಮ್ಯಾಟ್, ಐ ಹ್ಯಾವ್ ಶೋನ್ ಯು ಅನ್ ಎಕ್ಸಾಂಪಲ್, ಐ ಹ್ಯಾವ್ ಟೋಲ್ಡ್ ಯು ದಿ ಇಂಪಾರ್ಟೆನ್ಸ್ ಆಫ್ ರೈಟಿಂಗ್ CV and what is the marks allotted for writing the CV. ಸೊ ಇಷ್ಟನ್ನು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. So I think this would be enough for you to write your exams well and score good.